ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರು ಹುಡುಗ ಕಿರಣ್. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು 4 ವೀಲರ್ ಕ್ಯಾಟಗರಿ ಟಾಟಾ ನೆಕ್ಸಾನ್ ಕಾಂಪ್ಯಾಕ್ಟ್ SUV. ಆ್ಯಕ್ಚುಲಿ ಇಂಡಿಯಾಷ್ಟು ಒಂದು ಪ್ರೌಡೆಸ್ಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಟಾಟಾ ಬ್ರ್ಯಾಂಡು. ಜೊತೆಯಲ್ಲಿ ನಾನು ಇವತ್ತೇನು ರಿವ್ಯೂ ಮಾಡ್ತಾ ಇದ್ದೀನಿ ನೆಕ್ಸಾನು, ಇದು ಇಂಡಿಯಾದು ಮೊದಲನೇದು ಗ್ಲೋಬಲ್ NCAP-ಅಲ್ಲಿ 5 ಸ್ಟಾರ್ ರೇಟಿಂಗ್ ತಗೊಂಡಿತ್ತು, 5/5 ಅಡಲ್ಟ್ ಸೇಫ್ಟಿಂಗಲ್ಲಿ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ಟಾಟಾ ನೆಕ್ಸಾನ್ XMS ಪೆಟ್ರೋಲ್ ವೇರಿಯಂಟು. ಆ್ಯಕ್ಚುಲಿ ಈ ವೇರಿಯಂಟು ಆಲ್ಮೋಸ್ಟ್ ಮಿಡ್ ವೇರಿಯಂಟ್ ಲೆವೆಲ್ಲು ಬರುತ್ತೆ. ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಫೀಚರ್ ಏನಂದರೆ ಸನ್ ರೂಫ್ ಫಿಟ್ ಆಗಿದೆ ಕಂಪನಿ ಕಡೆಯಿಂದನೇ. ಸೊ ಬೇರೆ ಯಾವುದೇ ಬ್ರ್ಯಾಂಡಲ್ಲಿ ಕೂಡ ನಿಮಗೆ ಸನ್ ರೂಫ್ ಕೊಟ್ಟಿಲ್ಲ. ಮಿಡ್ ವೇರಿಯಂಟಲ್ಲಿ ಯಾವುದೇ ಆದರೂ ಟಾಪ್ ವೇರಿಯಂಟ್ ಹೋಗಬೇಕು. ಫೇಸ್ ಲಿಫ್ಟಲ್ಲಿ ಟಾಟಾ ನೆಕ್ಸಾನ್ ಸಿಗ್ನೇಚರ್ ಗ್ರಿಲ್ ರಿಮೂವ್ ಮಾಡಿದ್ದಾರೆ. ಆ್ಯಕ್ಚುಲಿ ಮುಂಚೆ ನೆಕ್ಸಾನ್ದು ಒಂದು ಸಿಗ್ನೇಚರ್ ಗ್ರಿಲ್ಲೇ ಇರ್ತಿತ್ತು ಈ ಪೊಸಿಷನಲ್ಲಿ, ಸೊ ಅದು ರಿಮೂವ್ ಮಾಡಿದ್ದಾರೆ. ಫ್ರಂಟ್ ಪ್ರೊಫೈಲಲ್ಲಿ ಡಿಸೈನ್ ಸ್ವಲ್ಪ ಚೇಂಜಸ್ ಮಾಡಿ ಸೊ SUV ಫೀಲ್ ಬರ್ತಿದೆ ಈಗಿರೋ ಡಿಸೈನಲ್ಲಿ. ಇಂಜಿನ್ ಬೇ ಓಪನ್ ಮಾಡೋದು ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲೊಂದು ಲಾಕ್ ಸಿಸ್ಟಮ್ ಇದೆ, ಅದು ಕೈ ಹಾಕಿ ಒಳಗಡೆ ಹಿಂಗೆ ಹಿಂಗೆ ಓಪನ್ ಮಾಡಿದ್ರೆ ಇಂಜಿನ್ ಬೇ ಲಾಕ್ ಓಪನ್ ಆಗುತ್ತೆ. ಸೊ ಇಲ್ಲೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಆ ಸ್ಟ್ಯಾಂಡ್ನ ಇಲ್ಲಿ ಲಾಕ್ ಮಾಡಿದ್ರೆ ಇಂಜಿನ್ ಬೇ ಇರುತ್ತೆ. ಸೊ ಇಂಜಿನ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ 1.2 ಲೀಟರ್ಸ್ ಆ್ಯಕ್ಚುಲಿ. ಸೊ 1.2 ಲೀಟರ್ಸ್ ಅಂದರೆ 1199 cc 3 ಸಿಲಿಂಡರು ಟರ್ಬೋ ಚಾರ್ಜ್ ಇಂಜಿನ್ ಇದು. ಸೊ ಪೆಟ್ರೋಲ್ ಇಂಜಿನ್ ಆದರೆ ಟರ್ಬೋ ಚಾರ್ಜ್ ಇದೆ. ಮ್ಯಾಕ್ಸಿಮಮ್ ಪವರು 118.36 bhp 5500 RPM ಇದೆ. ಮ್ಯಾಕ್ಸಿಮಮ್ ಟಾರ್ಕು 170 Nm ಟಾರ್ಕು, ಅದು ಫ್ಲ್ಯಾಟ್ ಟಾರ್ಕ್ ಇದೆ 1750 to 4000 RPM ಅಲ್ಲಿ. ಫ್ಲ್ಯಾಟ್ ಟಾರ್ಕು ಯೂಶ್ವಲಿ ತುಂಬ ವೆಹಿಕಲ್ಸಲ್ಲಿಲ್ಲ, ಇದರಲ್ಲಿ ಅದು ಆ್ಯಡ್ ಆನ್ ಆಗಿದೆ. ಜೊತೆಯಲ್ಲಿ ಇದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 6 ಸ್ಪೀಡ್ ಗೇರ್ ಬಾಕ್ಸು, BS6 ಕಂಪ್ಲೇಂಟ್ ವೆಹಿಕಲ್. ಇಲ್ಲಿ ಬಾನೆಟ್ ಓಪನ್ ಮಾಡೋ ಲಾಕು ಡ್ರೈವಿಂಗ್ ಸೀಟ್ ಹತ್ರ ಇದೆ, ನಾನು ಆಮೇಲೆ ಮುಂದೆ ತೋರಿಸ್ಕೊಡ್ತೀನಿ. ಸೊ ನಾನು ಸ್ಟಾರ್ಟಿಂಗ್ ಏನು ಓಪನ್ ಮಾಡಿದೆ ಅದು ಇದೇನೇ ಲಾಕಿಂಗ್ ಸಿಸ್ಟಮು. ಈ ಲಿವರ್ನ ಜಸ್ಟ್ ಹಿಂಗೆ ಪುಷ್ ಮಾಡಿದ್ರೆ ಇಲ್ಲಿರೋ ಲಾಕ್ ಓಪನ್ ಆಗುತ್ತೆ, ಇಂಜಿನ್ ಬೇ ಓಪನ್ ಮಾಡ್ಬೋದು. ಸ್ವಲ್ಪ ನಿಯರ್ ಬೈ ಬಂದು ಸ್ವಲ್ಪ ಫೋರ್ಸ್ ಆಗಿಬಿಟ್ರೆ ಕಂಪ್ಲೀಟಾಗಿ ಲಾಕ್ ಆಗುತ್ತೆ. ಇವಾಗ ಲಾಕ್ ಆಯಿತು. ಹೆಡ್ ಲ್ಯಾಂಪು ಇದರಲ್ಲಿ ಫೇಸ್ ಲಿಫ್ಟ್ ಆದಮೇಲೆ ಎಲ್ಲ ವೆಹಿಕಲ್ಗೂ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ, ಬೇಸಿಕ್ ಟು ಟಾಪ್ ವೇರಿಯಂಟು. DRL ಕೂಡ ಬೇಸಿಕ್ ಇನ್ ಟಾಪ್ ವೇರಿಯಂಟ್ ತನಕ ಕೊಟ್ಟಿದ್ದಾರೆ. DRL ಇದರಲ್ಲಿ LED ಇದೆ, ಡೇ ಟೈಮ್ ರನ್ನಿಂಗ್ ಲೈಟು. ಇಂಡಿಕೇಟರು ಹ್ಯಾಜರ್ಡ್ ಲೈಟು ಇಲ್ಲಿ ಕೆಳಗಡೆ ಇದೆ, ಆರೆಂಜಲ್ಲಿ ಮಾಮೂಲಿ ಓಲ್ಡ್ ಸ್ಕೂಲ್ ಥರನೇ ಇದೆ, ಅದೇನು LED ಅಲ್ಲಿಲ್ಲ, ಬಲ್ಬಲ್ಲಿದೆ. ಸಸ್ಪೆನ್ಷನ್ನು ಇಂಡಿಪೆಂಡೆಂಟ್ ಲೋವರ್ ವಿಸ್ಬೋನ್ ಮೆಕ್ಫ್ರಾನ್ಸ್ ಸ್ಟ್ರಟ್ ವಿತ್ ಕಾಯಿಲ್ ಸ್ಪ್ರಿಂಗ್. ರೇರ್ ಸಸ್ಪೆನ್ಷನ್ನು ಸೆಮಿ ಇಂಡಿಪೆಂಡೆಂಟ್ ಕ್ಲೋಸ್ಡ್ ಪ್ರೊಫೈಲ್ ಟ್ವಿಸ್ಟ್ ಬೀಮ್ ವಿತ್ ಕಾಯಿಲ್ ಸ್ಪ್ರಿಂಗ್ ಆ್ಯಂಡ್ ಶಾಕ್ ಅಬ್ಸರ್ಸ್. ರೇರ್ ಬ್ರೇಕು ಇದು ಡ್ರಮ್ ಬ್ರೇಕಲ್ಲೇ ಇದೆ. ಫ್ರಂಟ್ ಬ್ರೇಕು ಡಿಸ್ಕ್ ಬ್ರೇಕಲ್ಲಿದೆ. ಸೊ ಈ ವೆಹಿಕಲ್ದು ಟರ್ನಿಂಗ್ ರೇಡಿಯಸ್ಸು 5.1 ಮೀಟರ್ಸ್. ವೇರಿಯಂಟ್ ಆಗಿರೋದ್ರಿಂದ ಅಲಾಯ್ ವೀಲ್ಸ್ ಇದ್ರಲ್ಲಿ ಆ್ಯಡ್ ಆನ್ ಆಗಿಲ್ಲ, ಸ್ಟೀಲ್ ವೀಲೇ ಇರೋದು. ಅದಕ್ಕೆ ವೀಲ್ ಕ್ಯಾಪ್ ಕೊಟ್ಟಿದ್ರು ಸಿಲ್ವರ್ ಕಲರಲ್ಲಿ. ಸೊ ಅದಕ್ಕೆ ನಾವೇ ಪೇಂಟ್ ಮಾಡಿ ತುಂಬಾ ರೋಡ್ ಅಪಿಯರೆನ್ಸು ರನ್ನಿಂಗಲ್ಲಿ ಹೈಲೈಟಾಗಿ ಕಾಣೋ ಥರ ಮಾಡ್ಕೊಂಡಿದ್ದೀವಿ. ಟೈರ್ ಪ್ರೊಫೈಲು 215/60 R16 ಇದೆ, ಬಟ್ ಸ್ಟಾಕ್ ವೆಹಿಕಲಲ್ಲಿ 195/60 R16 ಇತ್ತು. ನಾವು ಇದು ಆ್ಯಡ್ ಆನ್ ಮಾಡಿದ್ದೀವಿ, ಟಾಪ್ ವೇರಿಯಂಟ್ ಏನು ಬರುತ್ತೆ ಆ ಸೈಡ್ಸು ಹಾಕ್ಸಿದ್ದೀವಿ. ಕಾಂಟಿನೆಂಟಲ್ ಬ್ರ್ಯಾಂಡ್ ಚೇಂಜ್ ಮಾಡಿಸ್ತೀವಿ. ವೆಹಿಕಲ್ದು ಡೈಮೆನ್ಷನ್ ನಿಮಗೆ ತಿಳಿಸೋದಾದರೆ ಲೆಂತ್ 3993 mm ಇದೆ, ವಿಡ್ತು 1811 mm ಇದೆ, ಹೈಟು 1606 mm, ಗ್ರೌಂಡ್ ಕ್ಲಿಯರೆನ್ಸು 209 mm, ವೀಲ್ ಬೇಸು 2498 mm. ಸೊ ಗ್ರೌಂಡ್ ಕ್ಲಿಯರೆನ್ಸು ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದಿ ಬೆಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತಲೇ ಹೇಳ್ಬೋದು.
ವೆಹಿಕಲಲ್ಲಿ ಬೇಸಿಕ್ಕಿಂದ ಟಾಪ್ ವೇರಿಯಂಟ್ ತನಕ ರೂಫ್ ರೇಲ್ಸ್ ಆ್ಯಡ್ ಆನ್ ಆಗಿದೆ. ಮುಂಚೆ ಟಾಪ್ ವೇರಿಯಂಟಲ್ಲಿ ಮಾತ್ರ ಇತ್ತು, ಬೇರೆ ವೇರಿಯಂಟ್ ಅವರು ಆ್ಯಡ್ ಆನ್ ಫೀಚರ್ಸ್ ಆಗಿ ಆಕ್ಸೆಸರೀಸಲ್ಲಿ ಚೇಂಜ್ ಮಾಡಿಸ್ಬೇಕಿತ್ತು. ನೀವು ಸೈಡ್ ಪ್ರೊಫೈಲ್ ನೋಡಬೇಕಾದ್ರೆ ಸಿ ಪಿಲ್ಲರ್ ಹತ್ರ ಇದು ಡಿಸೈನಿಂಗ್ ಸಿ ಪಿಲ್ಲರ್ ಆದಮೇಲೆ ಕೂಪೆ ಡಿಸೈನಿಂಗಲ್ಲಿದೆ. ಯೂಶ್ವಲಿ ನೀವು BMW X4 ಅಲ್ಲಿ ನೋಡಿರ್ತೀರಾ, ಆಮೇಲೆ ಬೆನ್ಸಲ್ಲಿ ನೋಡಿರ್ತೀರಾ. ಸೊ ಇದೊಂದು ತುಂಬಾ ಚೆನ್ನಾಗಿದೆ. ನೀವು ಮುಂದೆ ನೋಡ್ಬೋದು, ಈಗ ರೋಡು ತುಂಬಾ ಹಳ್ಳ ಕೊಳ್ಳ ಥರ ಇದೆ. ಇದು SUV ಸೆಗ್ಮೆಂಟ್ ಬರೋದ್ರಿಂದ ತುಂಬಾ ಕಂಫರ್ಟ್ ಲೆವೆಲ್ ಇದೆ, ಅಂತ ಏನು ಫೀಲ್ ಆಗಲ್ಲ. ಆರಾಮಾಗೆ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ಸ್ಮಾಲ್ ಸೆಗ್ಮೆಂಟು ಇಲ್ಲ ಹ್ಯಾಚ್ ಬ್ಯಾಕು ಆ ಥರ ತಗೊಂಡಿದ್ರೆ ಇಲ್ಲೆಲ್ಲ ತುಂಬಾ ಸ್ಲೋಗೆ ಹೋಗ್ಬೋದಿತ್ತು. ಸೊ ಇದು ಅಷ್ಟೊಂದು ಸ್ಲೋ ಮಾಡಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ಕಂಪ್ಲೀಟ್ ಟಿಪಿಕಲ್ SUV ಯಾವ ಥರ ಡ್ರೈವ್ ಮಾಡ್ಬೋದು ಆ ಥರ ಡ್ರೈವ್ ಮಾಡ್ಬೋದು ಈ ವೆಹಿಕಲ್ನು ಕೂಡ. ಮುಂದೆ ಟ್ರಾಫಿಕ್ ಇದೆ ಸ್ವಲ್ಪ, ಬಟ್ ಆದ್ರೂ ತುಂಬ ಕಷ್ಟ ಏನಾಗಲ್ಲ ಮೆನ್ಯೂವರ್ ಮಾಡ್ಕೊಂಡು ಹೋಗೋಕ್ಕೆ. ಬಜೆಟ್ ವೈಸು ನೀವೇನಾದರೂ ಒಂದು SUV ಸೆಗ್ಮೆಂಟು, ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ನೋಡ್ತಿರ್ತೀರಾ ಅಂದರೆ ಒನ್ ಆಫ್ ದಿ ಬೆಸ್ಟ್ ಸೆಗ್ಮೆಂಟು ಟಾಟಾ ನೆಕ್ಸಾನು. ಸೊ ಯಾವುದೇ ಡೌಟ್ ಇಲ್ದೇ ನೀವು ಈ ಕಾರ್ ಬೈ ಮಾಡ್ಬೋದು. ಸೊ ಡ್ರೈವಿಂಗ್ ಮೋಡ್ ನೀವು ನೋಡ್ಬೋದು, ಇಲ್ಲಿ ನಾಬ್ ಇದೆ. ಡಿಫಾಲ್ಟಾಗಿ ಸಿಟಿಯಲ್ಲಿ ಇರುತ್ತೆ, ನಾವು ಚೇಂಜ್ ಮಾಡ್ಬೋದು ಮ್ಯಾನ್ಯಲ್ ಆಗಿ. ನಾನು ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ ಮ್ಯಾಕ್ಸಿಮಮ್ ಪವರ್ ಏನಿದೆ ಅಷ್ಟು ವರ್ಕ್ ಆಗುತ್ತೆ. ಸೊ ನಿಮಗೆ ಹೈವೇಲಿ ಓವರ್ಟೇಕ್ ಮಾಡೋವಾಗ ಇಲ್ಲ ಘಾಟ್ ಸೆಕ್ಷನಲ್ಲಿ ಓಡ್ಸೋಕ್ಕೆ ತುಂಬ ಉಪಯೋಗ ಆಗುತ್ತೆ. ಯೂಶ್ವಲಿ ಯಾವುದೇ ಬೇರೆ ಬ್ರ್ಯಾಂಡಲ್ಲೂ ಇಷ್ಟೊಂದು ಮೋಡ್ ಆಪ್ಷನ್ ಕೊಟ್ಟಿಲ್ಲ. ಇದರಲ್ಲಿ ಎಕೋ ಮೋಡು, ಸಿಟಿ ಮೋಡು ಮತ್ತು ಸ್ಪೋರ್ಟ್ಸ್ ಮೋಡ್ ಇದೆ. ಎಕೋ ಮೋಡಲ್ಲಿ ಎಕಾನಮಿ ಮೋಡು. ಸೊ ಅದು ಬಂದು ನಿಮಗೆ ಆ್ಯಾವ್ರೇಜ್ ಸ್ಪೀಡ್ ಇರುತ್ತೆ, ಮೈಲೇಜ್ ಚೆನ್ನಾಗಿರುತ್ತೆ. ಸಿಟಿ ಮೋಡಲ್ಲಿ ಮಿಡ್ ಸ್ಪೀಡ್ ಇರುತ್ತೆ, ಮೈಲೇಜು ಸ್ವಲ್ಪ ಎಕಾನಮಿ ಮೋಡ್ಗಿಂತ ಸ್ವಲ್ಪ ಕಮ್ಮಿ ಬರುತ್ತೆ. ಸ್ಪೋರ್ಟ್ಸ್ ಮೋಡು ಫುಲ್ ಪವರು ಪ್ಲಸ್ ಮೈಲೇಜು ಸ್ವಲ್ಪ ಡ್ರಾಪ್ ಆಗುತ್ತೆ. ಡ್ರೈವಿಂಗ್ ಮೋಡು ಸೆಲೆಕ್ಟ್ ಮಾಡೋ ಆಪ್ಷನ್ನು ಇಲ್ಲಿ ಏನಿದೆ ನಾಬು ಜಾಗ್ವಾರಲ್ಲಿತ್ತು ಮುಂಚೆ. ಜಾಗ್ವಾರಲ್ಲಿ ಗಾಡಿ ಆನ್ ಮಾಡ್ತಿದ್ದಂಗೆ ಮೇಲ್ಗಡೆ ಬಂದು ನಾಬ್ ಯೂಸ್ ಮಾಡೋ ಥರ ಇರೋದು. ನಾವೇನು ಸೆಲೆಕ್ಟ್ ಮಾಡ್ತೀವಿ ಇದು ನಾಬು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ ಡಿಸೈನಿಂಗಲ್ಲಿ. ಯಾರು ಕೂಡ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಕೊಡ್ತಿದ್ರು, ಈ ಥರ ಕಮ್ಮಿ ಬಜೆಟ್ ವೆಹಿಕಲಲ್ಲಿ ಇಂಜಿನ್ ಮೋಡ್ ಸೆಲೆಕ್ಟರ್ ಕೊಟ್ಟಿರೋದು ಇವನೊಬ್ಬನೇ. ಬಟ್ ಅದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಕಾಟಾಚಾರ ಕೊಟ್ಟಿರೋ ಥರ ಇಲ್ಲ, ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದೇ ರೀತಿ ಡಿಫಾಲ್ಟು ಇಲ್ಲ ಕಮ್ಮಿ ಆ ಥರ ಫೀಲೇ ಇಲ್ಲ. ಸೊ ಟಾಟಾಗೆ ಒಂದು ದೊಡ್ಡ ಅಪ್ಲಾಸ್. ಸೂಪರ್ ಟಾಟಾ, ಸೂಪರ್. ವೆಹಿಕಲ್ದು ಬೋಟ್ ಓಪನ್ ಮಾಡೋಕ್ಕೆ ಇಲ್ಲಿ ಸಿಂಬಲ್ ಕಾಣ್ತಿದೆಯಲ್ಲ, ಇದೊಂದು ಆಪ್ಷನ್ ಇರೋದು. ಬೇರೆ ಟಾಪ್ ವೇರಿಯಂಟಲ್ಲಿ 3 ಥರ ಆಪ್ಷನ್ ಇದೆ. ನಾನು ಇನ್ನೇನು ರೀಸೆಂಟಾಗಿ ಅದು ರಿವ್ಯೂ ಮಾಡಬೇಕಾದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಟ್ ಈ ವೇರಿಯಂಟಲ್ಲಿ ಇದೊಂದು ಆಪ್ಷನ್ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ, ಕೀಯಲ್ಲಾಗಲಿ ಬೇರೆದ್ರಲ್ಲಾಗಲಿ. ಸೊ ಬೂಟ್ ಸ್ಪೇಸ್ ಇದರಲ್ಲಿ 350 ಲೀಟರ್ಸ್ ಇದೆ. ನಮ್ಮ ವೇರಿಯಂಟ್ XMS ವೇರಿಯಂಟಲ್ಲಿ ಇದು ಪಾರ್ಸೆಲ್ ಟ್ರೇ ಬರೋಲ್ಲ, ಇದು ಆ್ಯಡ್ ಆನ್ ಫೀಚರು. ಸೊ ನಾವು ಹಾಕ್ಸಿರೋದು ಎಕ್ಸ್ಟ್ರಾ ಇದು. ಅದು ಬಿಟ್ಟು ಬೂಟಲ್ಲಿ ಏನೇನಿದೆ ಅಂತ ನೋಡೋದಾದರೆ ಇಲ್ಲಿ ಪಂಚರ್ ಕಿಟ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ನೀವು ನೋಡ್ಬೋದು. ಜೊತೆಲಿ ಹಜಾರ್ಡ್ ಸಿಂಬಲ್ ರಿಫ್ಲೆಕ್ಟರ್ ಟ್ರಯಾಂಗಲ್ದಲ್ಲಿದೆ. ಆಮೇಲೆ ಸ್ಟೋರೇಜ್ ಕೆಳಗಡೆ ಸ್ಪೇರ್ ವೀಲು ವಿತ್ ಟೂಲ್ ಕಿಟ್ ಕಂಪ್ಲೀಟ್ ಇಲ್ಲೇ ಇದೆ. ಜಾಕಿಂದ ಹಿಡ್ದು ರಾಡು A to Z ಅಲ್ಲಿದೆ. ಸೊ ಪಾರ್ಸೆಲ್ ಟ್ರೇ ಇರೋದ್ರಿಂದ ಇಡನ್ ಆಗಿರುತ್ತೆ ಇಲ್ಲೊಂದು ಫೀಚರು. 3 kg ಅಪ್ ಟು 3 kg ತನಕ ಹೋಲ್ಡ್ ಮಾಡೋದು ಹ್ಯಾಂಗರ್ ಇದೆ. ಏನಾದ್ರು ಕವರ್ ಇದ್ದರೆ ಹೋಲ್ಡ್ ಮಾಡ್ಬೋದು. ಜೊತೆಯಲ್ಲಿ ನೈಟ್ ಟೈಮ್ ಆಕ್ಸೆಸ್ ಮಾಡೋಕ್ಕೆ ಲೈಟ್ ಕೂಡ ಆ್ಯಡ್ ಆನ್ ಆಗಿದೆ. ಲೈಟಿಂಗ್ ಬಂದು ಓಲ್ಡ್ ಸ್ಕೂಲ್ ಟೈಪು LED ಅಲ್ಲಿಲ್ಲ, ಬಲ್ಬ್ ಬಂದಿದೆ. ಸೊ ಪಾರ್ಸೆಲ್ ಟ್ರೇ ಇದು ರಿಮೂವಬಲ್ಲು. ಸೊ ನಾನು ಇದನ್ನು ರಿಮೂವ್ ಮಾಡಿ ತೋರಿಸ್ತೀನಿ ನಿಮಗೆ. ಜೊತೆಲಿ ಬೂಟ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ. ಸೊ ಬೂಟಿಂಗ್ ಸ್ಪೇಸು ಇನ್ಕ್ರೀಸ್ ಮಾಡೋಕ್ಕೆ ಇಲ್ಲೊಂದು ಲಿವರ್ ಇದೆ ಸೀಟದು, ಇದು 2 ಸೈಡು ಇದೆ. ಸೊ ಇದನ್ನು ಪುಲ್ ಮಾಡಿ ಸೀಟ್ನ ಕ್ಲೋಸ್ ಮಾಡಿದ್ರೆ ಬೂಟ್ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ. ಇದು ಕ್ಲೋಸ್ ಮಾಡಿದ್ರೆ ನೀಟಾಗಿ ಕ್ಲೋಸ್ ಆಗಲ್ಲ, ಈ ಥರ ಸ್ಲೋಪ್ ಆಗಿರುತ್ತೆ. ಸೊ ಟಾಟಲ್ಲಿ ಇದೊಂದಿದೆ, ಅದಕ್ಕೆ ಮಾಡೋಕ್ಕೆ ಎಲ್ಲಿ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ. ರೇರ್ ಸೀಟ್ ಓಪನ್ ಮಾಡಿ, ಡೋರ್ ಓಪನ್ ಮಾಡಿ, ಸೀಟು ಸ್ವಲ್ಪ ಅಪ್ ಮಾಡಿರಿ.
ಇದೇನಿದೆ ಈ ಸೀಟು ಕೂರೋದು, ಇದನ್ನ ಜಸ್ಟ್ ಹಿಂಗೆ ಎಳೆದ್ರೆ ಬರುತ್ತೆ. ಇದು ಕ್ಲಾಕಿಂಗ್ ಸಿಸ್ಟಮ್ ಎಲ್ಲ ಏನಿಲ್ಲ, ಹಿಂಗೆ ಎಳ್ದು ಈ ಥರ ಕ್ಲೋಸ್ ಮಾಡಿದ್ರೆ 100% ಕ್ಲೋಸ್ ಆಗುತ್ತೆ. ಸೊ ಹಿಂದೆಯಿಂದ ನೋಡಿದ್ರೆ ಫ್ಲ್ಯಾಟ್ ಆಗೇ ಇರುತ್ತೆ, ನೀಟಾಗಿ ಬೂಟ್ ಸ್ಟೋರೇಜು ಇಂಪ್ರೂವ್ ಆಗುತ್ತೆ. ಈ ಪಾರ್ಸಲ್ ಟ್ರೇ ಮತ್ತೆ ಇದಕ್ಕೆ ಫಿಟ್ ಮಾಡೋದು ತುಂಬಾ ಈಸಿ ಇದೆ. ಇಲ್ಲಿ ಏನು ಹೋಲ್ ಕಾಣ್ತಿದೆ ಅದನ್ನು ಇಲ್ಲಿಗೆ ಬರೋ ಥರ ಹಾಕಿದ್ರೆ 2 ಸೈಡಿಗೆ ನೀಟಾಗಿ ಕೂರುತ್ತೆ. ನೋಡಿ 2 ಸೈಡು ಕೂತೈತೆ ಅಂತ ಚೆಕ್ ಮಾಡಿ ಬುಡೆ ಸುಮ್ಮನೆ ಸ್ವಲ್ಪ ಈ ಥರ ಫೋರ್ಸ್ ಆಗೋದ್ರೆ ಫಿಟ್ ಆಯಿತು. FM ಏರಿಯಲ್ಲಿ ಇದು ಶಾರ್ಫಿನ್ ಆ್ಯಂಟೆನಾ ನಾವು ಆ್ಯಡ್ ಆನ್ ಫೀಚರ್ಸಲ್ಲಿ ಹಾಕ್ಸಿರೋದು. ಈ ವೇರಿಯಂಟ್ಗೆ ಶಾರ್ಫಿನ್ ಆ್ಯಂಟೆನಾ ಬರೋಲ್ಲ, ಜಸ್ಟ್ ಒಂದು ಓಲ್ಡ್ ಸ್ಕೂಲ್ ಟೈಪ್ ಇದೆಯಲ್ಲ ಆ ಥರ ಬರುತ್ತೆ, ಕಡ್ಡಿ ಟೈಪು. ಇದು ನಾವು ಆ್ಯಡ್ ಆನಲ್ಲಿ ಹಾಕ್ಸಿರೋದು. ಡ್ರೈವಿಂಗ್ ಸೀಟ್ ಹತ್ರ ರೈಟ್ ಹ್ಯಾಂಡ್ ಸೈಡು ಕೆಳಗಡೆ ಫ್ಯೂಯಲ್ ಕ್ಯಾಪ್ ಓಪನ್ ಮಾಡೋದು ಲಿವರ್ ಇದೆ. ಬೇರೆ ಕಾರಲ್ಲೆಲ್ಲ ಬೂಟ್ ಓಪನ್ ಮಾಡೋದು ಅಲ್ಲೇ ಇದೆ. ಇದು ಬೂಟ್ ಓಪನ್ ಮಾಡೋ ಆಪ್ಷನ್ ಬೇರೆ ಕಡೆ ಇರೋದ್ರಿಂದ ನೀವು ಯಾವುದೇ ತೊಂದರೆ ಇಲ್ದೇನೆ ಅದೊಂದೇ ಇರೋದ್ರಿಂದ ಆರಾಮಾಗಿ ಓಪನ್ ಮಾಡ್ಬೋದು. ಲಿವರು ಮೇಲೆ ಎತ್ತಿದ್ರೆ ಸೊ ಫ್ಯೂಯಲ್ ಟೈಪು ಪೆಟ್ರೋಲ್ ವೇರಿಯಂಟ್ ಇದು. ಜೊತೆಯಲ್ಲಿ 44 ಲೀಟರ್ ಟ್ಯಾಂಕ್ ಕೆಪಾಸಿಟಿ. ಸೊ ರೇರ್ ಸೀಟ್ ಕಂಫರ್ಟು ನೀವು ಈಗ ನೋಡ್ತಿದ್ದೀರಾ. ನಾನಿರೋ ಹೈಟ್ಗೆ ಸ್ವಲ್ಪ ಹೆಡ್ ರೂಮು ಕಮ್ಮಿ ಇದೆ, ಬಟ್ ಎಲ್ಲೂ ಏನು ಹೆಚ್ಚಾಗಲ್ಲ ಡ್ರೈವಿಂಗಲ್ಲಿದ್ದಾಗ. ಸೊ ಲೆಗ್ ರೂಮು ತುಂಬಾ ಸ್ಪೇಸಿಯಸ್ ಆಗಿದೆ. ಸೊ ನನ್ನ ಡ್ರೈವಿಂಗ್ ಸೀಟ್ ತಕ್ಕಂಗೆ ನಾನು ಡ್ರೈವಿಂಗ್ ಸೀಟ್ ಅಡ್ಜಸ್ಟ್ ಮಾಡಿರೋದು ನನ್ನ ಹೈಟ್ ಪ್ರಕಾರ. ಸೊ ಸೆಟ್ ಮಾಡಿದ್ರು ಇನ್ನೂ ಲೆಗ್ ರೂಮ್ ಆರಾಮಾಗೇ ಇದೆ. ಜೊತೆಲಿ 5 ಪೀಪಲ್ ಟ್ರಾವೆಲ್ ಮಾಡೋ ಥರ ಸ್ಪೇಸ್ ಇದೆ. ಮಧ್ಯದಲ್ಲಿರೋರಿಗೆ ಸ್ವಲ್ಪ ಥರ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ 4 ಪೀಪಲ್ಲು ಟ್ರಾವೆಲ್ ಮಾಡೋ ಥರ ಇರುತ್ತೆ, ಇನ್ಕ್ಲೂಡಿಂಗ್ ಡ್ರೈವರು ಸರಿ 4 ಪೀಪಲ್ ಆದರೆ ಕಂಫರ್ಟಬಲ್ ಆಗಿ ಎಷ್ಟು ದೂರ ಬೇಕಾದ್ರೂ ಜರ್ನಿ ಮಾಡ್ಬೋದು, ಆರಾಮಾಗಿ ಕಂಫರ್ಟಬಲ್ ಆಗಿದೆ. ಜೊತೆಯಲ್ಲಿ ಹ್ಯಾಂಡಲ್ ಹೋಲ್ಡರ್ ಕೂಡ ಇದೆ, ಕೋಟು ಇಲ್ಲೊಂದಿದೆ, ಜೊತೆಲಿ ಇಲ್ಲೂ ಒಂದು ರೇರ್ ಡೋರಲ್ಲಿ ಡೋರ್ ಓಪನ್ ಮಾಡೋ ಲಾಕ್ದು ಇದೆ ಹ್ಯಾಂಡಲ್ನ. ಜೊತೆಲಿ ಅನ್ಲಾಕ್ ಮಾಡೋದು ಡೋರು ಲಾಕ್ ಮಾಡೋದು ಇಲ್ಲೇ ಕೊಟ್ಟಿದ್ದಾನೆ. ವಿಂಡೋ ಎಲೆಕ್ಟ್ರಿಕಲ್ ವಿಂಡೋ ಅಪ್ ಆ್ಯಂಡ್ ಡೌನ್ ಮಾಡೋ ಆಪ್ಷನ್ ಇದೆ. ಜೊತೆಲಿ ಡೋರ್ ಕ್ಲೋಸ್ ಮಾಡೋಕ್ಕೆ ಹ್ಯಾಂಡಲ್ಲು. ಬಟ್ ಕಪ್ ಹೋಲ್ಡರು ಅಥವಾ ಬಾಟಲ್ ಹೋಲ್ಡರು ಡೋರ್ ಪಾಕೆಟ್ ಏನಿದೆ ತುಂಬಾ ಸ್ಪೇಸಿಯಸ್ ಆಗಿದೆ. ನೀವು ನೋಡ್ತಾ ಇದ್ದೀರಾ, ಸ್ವಲ್ಪ ದಪ್ಪದ ಬಾಟಲ್ ಇಟ್ಟರು ಆರಾಮಾಗಿ ಗೋತ್ರು ಹಾಕಿ ಹೋಲ್ಡ್ ಮಾಡುತ್ತೆ, ಆ ಥರ ಇದೆ. ಯಾವುದೋ ಕಾಟಾಚಾರ ಕೊಡೋ ಥರ ಕೊಟ್ಟಿಲ್ಲ. ಸೊ ಕೋ ಡ್ರೈವರ್ ಸೀಟ್ ಡೋರ್ ಕೂಡ ಕಪ್ ಹೋಲ್ಡರ್ ಅಥವಾ ಬಾಟಲ್ ಹೋಲ್ಡರ್ ಏನಿದೆ ಡೋರ್ ಪಾಕೆಟ್ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಅಂಬ್ರೆಲಾ ಹೋಲ್ಡರ್ ಆಪ್ಷನ್ ಇದೆ. ಕಂಪನಿ ಕಡೆಯಿಂದ ಅಂಬ್ರೆಲಾ ಕೊಟ್ಟಿಲ್ಲ, ಬಟ್ ಸ್ವಲ್ಪ ಸ್ಮಾಲ್ ಸೈಜ್ ಅಂಬ್ರೆಲಾ ಹೋಲ್ಡ್ ಮಾಡೋ ಥರ ಆಪ್ಷನ್ ಕೂಡ ಇದೆ. ಕೋ ಡ್ರೈವಿಂಗ್ ಸೀಟ್ ಪ್ಯಾಸೆಂಜರ್ ಏನು ಕೂರ್ತಾರೆ ಅವ್ರಿಗೆ ಸೀಟಿಂಗ್ ಕಂಫರ್ಟಲ್ಲಿ 4 ವೇ ಅಡ್ಜಸ್ಟ್ಮೆಂಟ್ ಇದೆ ಸೀಟಿಂಗು. ಫ್ರಂಟ್ ಟು ಬ್ಯಾಕು ಮಾಡೋಕ್ಕೆ ಲಿವರು ಸೀಟ್ ಕೆಳಗಡೆ ಇದೆ, ಅದನ್ನು ಫುಲ್ ಮಾಡಿ ಮಾಡೋದು. ಜೊತೆಲಿ ಏನು ವರ್ಕ್ ಹೇಳ್ತೀವಿಲ್ಲ ಅದರದ್ದು ಸೆಟ್ಟಿಂಗ್ ಮಾಡೋದು ಲಿವರು ಇಲ್ಲಿದೆ. ಸೊ ಕೋ ಡ್ರೈವಿಂಗ್ ಸೀಟಲ್ಲಿ ಯಾರು ಒಂದು ಹ್ಯಾಂಡ್ ಬ್ಯಾಗ್ ಇಟ್ಟು ಇಲ್ಲ ವ್ಯಾನಿಟಿ ಬ್ಯಾಗ್ ಥರ ಇಟ್ಟು ಅದನ್ನು ಹೋಲ್ಡ್ ಮಾಡೋಕ್ಕಾಗಲ್ಲ ಅಂದರೆ ಅಪ್ ಟು 2 kg ತನಕ ವೆಯ್ಟ್ ತಡೆಯೋ ಥರ ಅದು ಉಕ್ಕು ಇಲ್ಲಿ ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ಎಷ್ಟೋ ಜನ ಗೊತ್ತಿರೋಲ್ಲ ಇದು ಉಕ್ಕಿರೋದು ಇಡನ್ ಥರ ಇರುತ್ತೆ. ಸೊ ಕೆಳಗಡೆ ಹಿಂಗೆ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ ಉಕ್ಕು. ಗ್ಲೌ ಬಾಕ್ಸ್ ಓಪನ್ ಮಾಡೋಕ್ಕೆ ಇಲ್ಲಿ ಏನಿದೆ ಈ ಥರ ಉದ್ದಕ್ಕೆ ಬಟನ್ ಕಾಣ್ತಿದೆಯಲ್ಲ, ಅದು ಪ್ರೆಸ್ ಮಾಡಿದ್ರೆ ಗ್ಲೌ ಬಾಕ್ಸ್ ಓಪನ್ ಆಗುತ್ತೆ. ತುಂಬಾ ಸ್ಪೇಸಿಯಸ್ ಆಗಿದೆ ಗ್ಲೌ ಬಾಕ್ಸು. ಜೊತೆಲಿ ಆ ಗ್ಲೌ ಬಾಕ್ಸ್ದು ಏನು ಡೋರ್ ಇದೆ ಅದರಲ್ಲಿ ಕಾರ್ಡ್ ಹೋಲ್ಡರ್ ಆಪ್ಷನ್ ಇದೆ, ಕಪ್ ಹೋಲ್ಡರ್ ಆಪ್ಷನ್ ಇದೆ. ಇಲ್ಲೊಂದು ಪೆನ್ ಕೂಡ ಹೋಲ್ಡ್ ಮಾಡ್ಬೋದು, ಅದು ಲಾಕ್ ಆಗುತ್ತೆ ಈ ಜಾಗದಲ್ಲಿ. ಜೊತೆಲಿ ಫಸ್ಟ್ ಏಡ್ ಕಿಟ್ ಕೂಡ ಇದೆ. ಇಲ್ಲಿ ನೀವೇನು ಸಿಂಬಲ್ ನೋಡ್ತಾ ಇದ್ದೀರಾ ಇದು ಮೇಕ್ ಇನ್ ಇಂಡಿಯಾ ಸಿಂಬಲ್ಲು, ಪ್ರೌಡ್ ಆಗಿದೆ, ಇಂಡಿಯನ್ ಬ್ರ್ಯಾಂಡಿಂಗ್ ಅಂತ ಗೊತ್ತಾಗುತ್ತೆ. ಡ್ರೈವಿಂಗ್ ಸೀಟ್ ಬಂದಾಗ ಸೇಮ್ ಕೋ ಡ್ರೈವರ್ ಸೀಟ್ ಏನು ಆಪ್ಷನ್ ಇದೆ ಅದೇ ಥರ 4 ವೇ ಅಡ್ಜಸ್ಟ್ಮೆಂಟ್ ಸೀಟಿಂಗ್ ಇದೆ. ಸ್ಟೇರಿಂಗಲ್ಲಿ ನೋಡೋದಾದರೆ ಸ್ಟೇರಿಂಗ್ ಹೈಟ್ ಮಾಡೋ ಆಪ್ಷನ್ ಇದೆ. ಸೊ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಎಷ್ಟು ಬೇಕಷ್ಟು. ಅದು ಲಿವರ್ ಇಲ್ಲಿದೆ, ಲಿವರ್ ಲಾಕ್ ಮಾಡಿರುತ್ತೆ. ಸೊ ಓಪನ್ ಮಾಡಿ ಅದನ್ನ ಹೈಟ್ ಅಡ್ಜಸ್ಟ್ ಮಾಡಿ ಎಷ್ಟಕ್ಕೆ ಬೇಕೋ ಅಷ್ಟು ಮತ್ತೆ ಲಿವರ್ ಲಾಕ್ ಮಾಡಿದ್ರೆ ಸ್ಟೇರಿಂಗ್ ಅಡ್ಜಸ್ಟ್ ಆಗುತ್ತೆ.
ಜೊತೆಲಿ ಸ್ಟೇರಿಂಗ್ ನೀವು ನೋಡೋದಾದರೆ ಸ್ಟೇರಿಂಗಲ್ಲಿ ಏನೇನಿದೆ ಅಂತ ಆದರೆ ಆರನ್ ಇದೆ. ಸೊ ಆರನ್ ಪ್ರೆಸ್ ಮಾಡೋದು ಯಾವ ಕಾರ್ನರಲ್ಲಿ ಬೇಕಾದ್ರೂ ಆರನ್ ಪ್ರೆಸ್ ಮಾಡ್ಬೋದು, ಮಧ್ಯದಲ್ಲಿ ಸೆಂಟ್ರಲ್ಲಿ ಕಾರ್ನರಲ್ಲಿ. ಜೊತೆಯಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಇದೆ. ಅದರಲ್ಲಿ ಏನಂತ ಅಂದರೆ ಕಂಪ್ಲೀಟಾಗಿ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ ಆಪ್ಷನ್ ಇದೆ. ಚಾನಲ್ ಚೇಂಜ್ ಮಾಡೋದು, ಸಾಂಗ್ ಚೇಂಜ್ ಮಾಡೋದು, ಮತ್ತು ವಾಲ್ಯೂಮ್ ಪ್ಲಸ್ ಮತ್ತು ವಾಲ್ಯೂಮ್ ಮೈನಸ್ ಮಾಡೋದು, ಮತ್ತು ಬ್ಲೂಟೂತ್ ಕನೆಕ್ಟ್ ಮಾಡಿದ್ಮೇಲೆ ಅದು ಆಪ್ಷನ್ ಬೇಕು ಅಂದರೆ ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಬ್ಲೂಟೂತ್ ಕನೆಕ್ಟ್ ಆಗಿ ಫೋನ್ದು ಏನಿದೆ ಮೀಡಿಯಾ ಆ್ಯಕ್ಸೆಸ್ ಮಾಡುತ್ತೆ. ಜೊತೆಯಲ್ಲಿ ಕಾಲ್ ಬಂದಾಗ ರಿಸೀವ್ ಮಾಡೋಕ್ಕೆ, ಕಟ್ ಮಾಡೋಕ್ಕೆ ಆಪ್ಷನ್ನು, ಮತ್ತು ಮ್ಯೂಟ್ ಮಾಡೋಕ್ಕೆ. ಸೊ ಕಾಲ್ ಬಂದಾಗ ರಿಸೀವ್ ಮಾಡಿ ಮಾತಾಡೋದಾಗ ಅದಕ್ಕೆ ಮೈಕ್ ಬಂದು ಇಲ್ಲಿ ಮೇಲಿದೆ ಮೈಕ್. ಸೊ ಇದೇನೇ ಆ ಮೈಕ್. ಸೊ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ ಥರ ಇದು ಸ್ಪೆಷಲ್ ಫೀಚರು ಸನ್ರೂಫ್ ಇದೆ ಅಂತ ಹೇಳಿದ್ದು. ಸೊ ಇಲ್ಲಿ 3 ಬಟನ್ಸ್ ಏನು ನೋಡ್ತಿದ್ದೀರಾ, ಇದು ಕಂಪ್ಲೀಟಾಗಿ ಸನ್ರೂಫ್ ಆ್ಯಕ್ಸೆಸ್ ಮಾಡೋ ಅಂಥ ಸ್ವಿಚ್ಚು. ಫಸ್ಟ್ ಒನ್ ಇರೋದು ಸನ್ರೂಫ್ ಓಪನ್ ಮಾಡೋದು, ಸೆಕೆಂಡ್ ಒನ್ ಇರೋದು ಸನ್ರೂಫ್ ಕ್ಲೋಸ್ ಮಾಡೋಕ್ಕೆ, ಮೂರನೇದು ಹಿಂದೆ ಬ್ಯಾಕ್ ಸೈಡ್ ಇರೋ ಸನ್ರೂಫ್ ಸ್ವಲ್ಪ ಟಿಲ್ಟ್ ಆಗುತ್ತೆ, ಅದಕ್ಕೆ ಆಪ್ಷನ್ನು. ಸೊ ಸನ್ರೂಫ್ ಓಪನ್ ಮಾಡುವಾಗ ಜಸ್ಟ್ ಟಚ್ ಸ್ಕ್ರೀನ್ ಯಾವ ಥರ ಯೂಸ್ ಮಾಡ್ತೀರೋ ಆ ಥರ ಸಿಂಪಲಾಗಿ ಒಂದು ಟ್ಯಾಪ್ ಮಾಡಿದ್ರೆ ಕಂಪ್ಲೀಟಾಗಿ ಸನ್ರೂಫ್ ಓಪನ್ ಆಗುತ್ತೆ. ಸೊ ಕ್ಲೋಸ್ ಮಾಡೋಕ್ಕೆ ಜಸ್ಟ್ ಟ್ಯಾಪ್ ಮಾಡಿದ್ರೆ ಸನ್ರೂಫ್ ಕ್ಲೋಸ್ ಆಗುತ್ತೆ. ಬಟ್ ಬ್ಲೈಂಡ್ ಏನಿದೆ ಅದು ಕ್ಲೋಸ್ ಆಗಲ್ಲ, ಮ್ಯಾನ್ಯುಯಲ್ ಆಗಿ ಬೈ ಹ್ಯಾಂಡೇ ನಾವು ಕ್ಲೋಸ್ ಮಾಡಬೇಕು ಬೇಕು ಅಂದರೆ. ಸೊ ಸನ್ರೂಫ್ ಬೇಡ ಓಪನ್ನು ಬ್ಲೈಂಡ್ ಓಪನ್ ಮಾಡೋದ ಗ್ಲಾಸ್ ಇರಲಿ ಅಂದರೆ ಮ್ಯಾನ್ಯುಯಲ್ ಆಗಿ ಕೈಯಲ್ಲೇ ಆಪ್ರೇಟ್ ಮಾಡಬೇಕು. ಸೊ ಇದ್ರದ್ದು ಏನಿದೆ ಟಿಲ್ಟ್ ಆಗುತ್ತೆ ಅನ್ನಲ್ಲ, ಇದನ್ನು ಟಚ್ ಮಾಡಿದ್ರೆ ಇಲ್ಲಿ ಟಿಲ್ಟ್ ಆಗುತ್ತೆ. ಸೊ ಟಿಲ್ಟಿಂಗ್ ಆಪ್ಷನ್ ಈ ಥರ. ಸೊ ಕ್ಲೋಸ್ ಮಾಡೋಕ್ಕೂ ಟಿಲ್ಟು ಸೇಮ್ ಮಿಡಿಲಲ್ಲಿ ಏನಿದೆ ಕ್ಲೋಸಿಂಗ್ದು. ಸೆಂಟರ್ ಕನ್ಸೋಲ್ ನೋಡೋದಾದರೆ ಇಲ್ಲಿ ಕಪ್ ಹೋಲ್ಡರ್ ಇದೆ, ಇಲ್ಲೂ ಟ್ವಿನ್ ಕಪ್ ಹೋಲ್ಡರ್ ಇದೆ. ಹ್ಯಾಂಡ್ ಬ್ರೇಕು ಸ್ವಲ್ಪ ಕೋಡ್ ರಿವರ್ಸ್ ಸೀಟ್ ಹತ್ರ ಇದೆ. ಜೊತೆಯಲ್ಲಿ ಇಂಜಿನ್ ಮೋಡ್ ಸೆಲೆಕ್ಟ್ ಮಾಡೋ ನಾಬು ಇಲ್ಲೇ ಇದೆ. ಗೇರ್ ಲಿವರ್ ಹಿಂದೆ. ಸೊ ನೆಕ್ಸ್ಟು ಗೇರ್ ಲಿವರು. ಅದಾದಮೇಲೆ ಇಲ್ಲಿ ಬೂಟ್ ಓಪನ್ ಮಾಡೋದು ಸ್ವಿಚ್ ಇದೆ. ಜೊತೆಲಿ AC ಕಂಟ್ರೋಲ್ದು ಏನಿದೆ ಅದೆಲ್ಲ ಕಂಪ್ಲೀಟ್ ಸ್ವಿಚ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಮೀಡಿಯಾ ಕಂಟ್ರೋಲು, ಕಂಪ್ಲೀಟ್ ಮ್ಯೂಸಿಕ್ ಸಿಸ್ಟಮು ಮತ್ತು ಮೀಡಿಯಾ ಕಂಟ್ರೋಲು. ಇದು ವಾಲ್ಯೂಮ್ ಕಂಟ್ರೋಲ್ಸಲ್ಲೂ ಇದು ಚಾನಲ್ ಚೇಂಜ್ ಮಾಡೋದು, ಆಮೇಲೆ ಮೆನು ಬ್ರೌಸ್ ಮಾಡೋದಕ್ಕೆ ಇಲ್ಲೇ ಆಪ್ಷನ್ನು. ಜೊತೆಲಿ ಮ್ಯೂಸಿಕ್ ಸಿಸ್ಟಮು, ಕನೆಕ್ಟ್ ನೆಕ್ಸ್ಟ್ ಅರ್ಮಾನ್ ಮ್ಯೂಸಿಕ್ ಸಿಸ್ಟಮು ವಿತ್ JBL ಸ್ಪೀಕರ್ಸ್. AC ಕಂಟ್ರೋಲ್ ಸ್ವಿಚಸ್ಸಲ್ಲಿ ನಾಬ್ಗಳಿದೆಯಲ್ಲ, ಇಲ್ಲಿ ನೀವು ಯಾವ ಥರ ಬೇಕು ಆ ಥರ AC ಎಲ್ಲಿ ಬರಬೇಕು ಆ ಥರ ಅಡ್ಜಸ್ಟ್ ಮಾಡ್ಬೋದು, ನಾಬ್ ಟರ್ನ್ ಮಾಡಿ. ಜೊತೆಲಿ ಫ್ಯಾನ್ ಸ್ಪೀಡ್ ಕೂಡ ಮ್ಯಾನ್ಯಲ್ ಆಗಿ ಟರ್ನ್ ಮಾಡಿ ಆಪ್ರೇಟ್ ಮಾಡಬೇಕು. ಜೊತೆಲಿ ಹೀಟಿಂಗು ಕೂಲಿಂಗ್ದು ಎಷ್ಟು ಬೇಕದು ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡಬೇಕು. ಸೊ AC ಆನ್ ಆಗೋದಕ್ಕೆ ಬಟನ್ನು ಇದು ಬಂದು ಏರ್ ಸರ್ಕ್ಯುಲೇಷನು, ಇನ್ಸೈಡ್ ಇರೋ ಏರೇ ಸರ್ಕ್ಯುಲೇಟ್ ಆಗಲಿ ಅನ್ನೋದಕ್ಕೆ ಸ್ವಿಚ್ಚು. ಇಲ್ಲ ಅಂದರೆ ಅದು ಆನ್ ಮಾಡಿಲ್ಲ ಅಂದರೆ ಔಟ್ಸೈಡ್ ಏರು ಸಕ್ ಮಾಡುತ್ತೆ. ಸೊ ಔಟ್ಸೈಡ್ ಏರ್ ಸಕ್ ಮಾಡಿದ್ರೆ ಧೂಳು ಬರೋ ಚಾನ್ಸಸ್ ಇರುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ಸೈಡ್ ಏರ್ ಸರ್ಕ್ಯುಲೇಟ್ ಆಗೋ ಸ್ವಿಚ್ಚು ಎನಿ ಟೈಮ್ ಆನಲ್ಲೇ ಇರಲಿ. ಸೊ ಮ್ಯೂಸಿಕ್ ಸಿಸ್ಟಮಲ್ಲಿ ಇಲ್ಲಿ ಏನು ಕಂಟ್ರೋಲ್ ಸ್ವಿಚ್ ಇದೆ, ಹೋಮ್ ಬಟನ್ ಪ್ರೆಸ್ ಮಾಡಿದ್ರೆ ಆಪ್ಷನ್ ಬರುತ್ತೆ. ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ನು, ಬೇಸಿಕ್ ಆಪ್ಷನ್ ಇದೆ. ಇದು ಏನು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡೋದು, ಅದಕ್ಕೆ ಲಿವರ್ ಬಂದು ಇದೊಂದು ಟರ್ನ್ ಮಾಡಿದ್ರೆ ಅಲ್ಲಿ ಸೆಟ್ಟಿಂಗು ಚೇಂಜಸ್ ಆಗುತ್ತೆ. ಸೊ ಅದೇ ಲಿವರಲ್ಲಿ ಇದು ಬಟನ್ ಪ್ರೆಸ್ ಮಾಡಿದ್ರೆ ಆಪ್ಷನ್ ಸೆಲೆಕ್ಟ್ ಆಗುತ್ತೆ. ಬ್ಯಾಕ್ ಬರೋಕ್ಕೆ ರಿವರ್ಸ್ ಇದೊಂದು ಸಿಂಬಲ್ ಇದೆಯಲ್ಲ, ಅದು ಬ್ಯಾಕ್ ಸ್ವಿಚ್ಚು, ಅದನ್ನು ಪ್ರೆಸ್ ಮಾಡಿದ್ರೆ ಬ್ಯಾಕ್ ಬರುತ್ತೆ. ಸೊ ಬೇಸಿಕ್ ಸೆಟ್ಟಿಂಗ್ಸ್ ಅಷ್ಟೇ ಇರೋದು, ಟೈಮ್ದಾಗಲಿ, ಫೋನ್ ಕನೆಕ್ಟ್ ಮಾಡೋದಾಗಲಿ, ಆಮೇಲೆ ಫೋನ್ ಸೆಟ್ಟಿಂಗ್ ಆಗಲಿ, ಈ ಥರ ಬೇಸಿಕ್ ಸೆಟ್ಟಿಂಗ್ಸ್ ಇದೆ ಅಷ್ಟೇ. ಅದ್ರ ಜೊತೆಲಿ ಮ್ಯೂಸಿಕ್ದು ಸೆಟ್ಟಿಂಗು ಬೇಸಿಕ್ ಆಗಿದೆ. ಈ ನಾಬು ವಾಲ್ಯೂಮ್ ಕಂಟ್ರೋಲ್ ಮಾಡೋಕ್ಕೆ ಪ್ಲಸ್ ಮ್ಯೂಟ್ ಮಾಡೋಕ್ಕೆ, ಜೊತೆಲಿ ಮ್ಯೂಸಿಕ್ ಸಿಸ್ಟಮ್ ಆಫ್ ಮಾಡೋಕ್ಕೆ ಈ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಶಟ್ ಡೌನ್ ಆಗುತ್ತೆ. ಶಟ್ ಡೌನ್ ಆಯಿತು ನೋಡಿ. ಸೊ ಕೀ ಆನ್ ಮಾಡಿದಾಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಕಂಪ್ಲೀಟ್ ಡಿಜಿಟಲಲ್ಲಿ ಆನ್ ಆಗುತ್ತೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಏನೇನಿದೆ ಅಂತ ನೋಡೋದಾದರೆ ಎಷ್ಟು ಸ್ಪೀಡ್ ಹೋಗ್ತೀವಿ ಅನ್ನೋದೊಂದು ಜೊತೆಲಿರುತ್ತೆ. ಟೈಮಿಂಗ್ಸ್ ಇರುತ್ತೆ, ಲೋ ಫ್ಯೂಯಲ್ ಇಂಡಿಕೇಷನ್ ಇದೆ, ಗೇರ್ ಯಾವ ಗೇರಲ್ಲಿ ಇರ್ತೀವಿ ಅನ್ನೋ ಇಂಡಿಕೇಷನ್ ಇದೆ, ಆಮೇಲೆ ಯಾವ ಮೋಡಲ್ ಡ್ರೈವ್ ಮಾಡ್ತಾಯಿದ್ದೀವಿ ಅಂತ ಇರುತ್ತೆ. ಇಲ್ಲಿ ನೀವು ಸಿಟಿ ಅಂತ ನೋಡ್ತಿದ್ದೀರಲ್ಲ, ಈ ಪೊಸಿಷನಲ್ಲಿ ಡಿಫಾಲ್ಟಾಗಿ ಸಿಟಿ ಇರುತ್ತೆ. ಮೋಡ್ ಚೇಂಜ್ ಮಾಡಿದಾಗ ಅಲ್ಲೇ ಪಕ್ಕದಲ್ಲೇ ಸ್ಪೋರ್ಟ್ಸ್ ಬರುತ್ತೆ, ಈ ಕಡೆ ರೈಟ್ ಸೈಡ್ ಪಕ್ಕದಲ್ಲಿ ಏಕ ಮೋಡ್ ಬರುತ್ತೆ. ಇಲ್ಲಿ ಓಡೋಮೀಟರ್ ಇದೆ, ಅಲ್ಲೇ ಟ್ರಿಪ್ ಮೀಟರು ಬರುತ್ತೆ, ಮತ್ತು ಫ್ಯೂಯಲ್ ರೇಂಜ್ ಎಷ್ಟಿದೆ ಅಂತ ತೋರಿಸುತ್ತೆ. 47 ಕಿಲೋಮೀಟರ್ಗೂ ಕಮ್ಮಿ ಆದಾಗ ರೀಫ್ಯೂಯಲ್ ಅಂತ ಶೋ ಆಗುತ್ತೆ. ಅದ್ರ ಮೇಲಿದ್ರೆ ಎಷ್ಟು ರೇಂಜ್ ಇದೆ ಅಂತ ಶೋ ಆಗುತ್ತೆ.
ಸೊ ಅಲ್ಲೇ ಆಪ್ಷನ್ನಲ್ಲಿ ನಿಮಗೆ ಆವ್ರೇಜ್ ಮೈಲೇಜ್ ಎಷ್ಟು ಬರುತ್ತೆ ಅಂತ ಶೋ ಆಗುತ್ತೆ. ಜೊತೆಲಿ ಈ ಪೋರ್ಷನಲ್ಲಿ ಏನಿದೆ ಅಲ್ಲೇ ಸರ್ವಿಸ್ ರಿಮೈಂಡರ್ ಬರುತ್ತೆ. 30 days ಇರೋವಾಗ ರಿಮೈಂಡರು ಶೋ ಆಗುತ್ತೆ. 30 to 0 ತನಕ ಅದೇ ರನ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಸೆಟ್ ಮಾಡಿರ್ತಾರೆ. ಜೊತೆಲಿ ಡೇ ಟೈಮ್ ರನ್ನಿಂಗ್ ಲೈಟದು ಇದು ಸಿಂಬಲ್ಲು. ಇಲ್ಲಿ ಫ್ಯೂಯಲ್ ಗೇಜು, ಇದು ಟೆಂಪರೇಚರ್ ಗೇಜು. ಇಲ್ಲೇನು ಲೆಫ್ಟ್ ಸೈಡ್ ಕಾರ್ನರ್ ನೋಡ್ತಿದ್ದೀರಾ ಅದು ಟ್ಯಾಕೋಮೀಟರು. RPM ಎಷ್ಟು ಲೋಡ್ ಆಗಿ ರನ್ ಆಗುತ್ತೆ ಅದು ಶೋ ಆಗುತ್ತೆ, ಅದು ಡಿಜಿಟಲಲ್ಲೇ ಇದೆ. ಸೊ ಸ್ಟೇರಿಂಗ್ ಕೆಳಗಡೆ ರೈಟ್ ಸೈಡು ನಿಮಗೆ ಇಂಡಿಕೇಟರ್ ಸ್ವಿಚ್ಚು. ಸೊ ರೈಟ್ ಪುಲ್ ಮಾಡಿದ್ರೆ ರೈಟ್ ಇಂಡಿಕೇಟರು, ಲೆಫ್ಟ್ ಪುಲ್ ಮಾಡಿದ್ರೆ ಲೆಫ್ಟ್ ಇಂಡಿಕೇಟರು. ಸೊ ಇಲ್ಲ ಅಂದರೆ ಲೇನ್ ಚೇಂಜ್, ಹೈವೇಲಿ ಲೇನ್ ಚೇಂಜ್ ಮಾಡೋ ಆಪ್ಷನ್ಗೆ ಲೈಟಾಗಿ ಪುಷ್ ಮಾಡಿದ್ರೆ 5 ಬ್ಲಿಂಕ್ ಆಗಿ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಅದೇನೆ. ಸೊ ಅದೊಂದು ಫೀಚರು ಎಲ್ಲ ಕಾರಲ್ಲೂ ಇರುತ್ತೆ ಆ್ಯಕ್ಚುಲಿ, ಅದೊಂದು ಮಾಡ್ಬೋದು. ಜೊತೆಲಿ ಹೆಡ್ಲ್ಯಾಂಪ್ ಸ್ವಿಚ್ಚು ಇಲ್ಲಿದೆ. ಇದು ಹೆಡ್ಲ್ಯಾಂಪ್ ಆನು, ಇದು ಆಫು. ಜೊತೆಲಿ ಇದರಲ್ಲಿ ಆಟೋ ಹೆಡ್ಲ್ಯಾಂಪ್ ಇರೋದ್ರಿಂದ ಲಾಸ್ಟಿಗೆ ಟರ್ನ್ ಮಾಡಿದ್ರೆ ಆಟೋಮೆಟಿಕ್ ಹೆಡ್ಲ್ಯಾಂಪು. ಯಾವಾಗ ಡಾರ್ಕ್ ಆಗುತ್ತೆ ನೈಟ್ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಹೆಡ್ಲೈಟ್ ಆನ್ ಆಗುತ್ತೆ. ಇಲ್ಲ ನೀವು ಟನ್ನಲ್ಲೆಲ್ಲರೂ ಪಾಸ್ ಆಗ್ತಿರ್ತೀರ, ಅಲ್ಲಿ ಡಾರ್ಕ್ ಆಗುತ್ತೆ. ಸೊ ನೀವು ಹೆಡ್ಲೈಟ್ ಆನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಆಟೋಮೆಟಿಕ್ ಹೆಡ್ಲೈಟ್ ಆನ್ ಆಗುತ್ತೆ. ಟನ್ನಲ್ಲಿಂದ ಪಾಸ್ ಆಗ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಸೊ ಆಟೋ ಹೆಡ್ಲ್ಯಾಂಪ್ ಆಪ್ಷನ್ ಇದೆ ಇದರಲ್ಲಿ. ಲೆಫ್ಟ್ ಹ್ಯಾಂಡ್ ಸೈಡು ಕಂಪ್ಲೀಟಾಗಿ ವೈಪರ್ದು ಕಂಟ್ರೋಲ್ ಸ್ವಿಚ್ ಇದೆ. ಸೊ ವೈಪರ್ದು ಸೆಂಟ್ರಲ್ಲಿದ್ದರೆ ಆಫು, ಕೆಳಗಡೆ ಮಾಡಿದ್ರೆ 1 time ಸ್ವೈಪು, 1 time ಮೇಲ್ಗಡೆ ಮಾಡಿದ್ರೆ ಆಟೋ ವೈಪರಲ್ಲಿ ಇರುತ್ತೆ. ನೀವು ಆಟೋಲ್ಲಿ ಯೂಸ್ ಮಾಡಿದ್ರೇ ಬೆಟರು. ಇಲ್ಲಿ ನೋಡಿ ಆಟೋ ಸಿಂಬಲ್ ಬರ್ದಿದೆಯಲ್ಲ ಅಲ್ಲಿ. ಸೊ ಮಳೆಗೆ ಎಷ್ಟು ಸ್ಪೀಡ್ ಇರುತ್ತೆ ಅದ್ರ ತಕ್ಕಂಗೆ ವೈಪರು ವರ್ಕ್ ಆಗುತ್ತೆ. ಮತ್ತು ವೈಪರ್ದು ಲಿವರ್ ಏನಿದೆ ಅದನ್ನು ಹಿಂಗೆ ಪುಲ್ ಮಾಡಿದ್ರೆ ವಾಟರ್ ಸ್ಪ್ರೇ ಆಗಿ ವೈಪ್ ಆಗುತ್ತೆ. ಸೊ ವೈಪರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿ. ನೀವು ನೋಡ್ಬೋದು ಎಷ್ಟು ಕ್ಲೀನ್ ಆಯಿತು ಅಂತ. ಸೊ ಡ್ರೈವಿಂಗ್ ಡೋರಲ್ಲಿ ಕಂಪ್ಲೀಟ್ 4 ಡೋರ್ದು ವಿಂಡೋ ಆಪ್ರೇಟ್ ಮಾಡೋ ಆಪ್ಷನ್ನು ಇದೆ. ಜೊತೇಲಿ ಇಲ್ಲೇನಿದೆ ಸ್ವಿಚ್, ಇದನ್ನು ಆಫ್ ಮಾಡಿಬಿಟ್ರೆ ಬೇರೆ ಡೋರಲ್ಲಿರೋ ವಿಂಡೋಗಳನ್ನ ಆಪ್ರೇಟ್ ಮಾಡೋಕ್ಕಾಗಲ್ಲ. ಇದು ಆನಲ್ಲಿದ್ದರೆ ಮಾತ್ರ ಅವರು ಕೂಡ ಆಪ್ರೇಟ್ ಮಾಡ್ಬೋದು. ರೇರ್ ವ್ಯೂ ಮಿರರ್ ಅಡ್ಜಸ್ಟ್ಮೆಂಟು ಡ್ರೈವಿಂಗ್ ಸೀಟ್ ಡೋರ್ ಹತ್ರನೇ ಇದೆ ಕಾರ್ನರಲ್ಲಿ. ಇಲ್ಲಿ ನೀವು ನೋಡ್ಬೋದು ಲಿವರು. ಸೆಂಟರಲ್ಲಿದ್ದರೆ ಅದು ಏನು ವರ್ಕ್ ಆಗಲ್ಲ ಅಂತ. ಸೆಂಟರಲ್ಲಿ ಲಿವರ್ನ ಕೆಳಗಡೆ ಮಾಡಿದ್ರೆ ಮಿರರ್ ಕ್ಲೋಸ್ ಆಗುತ್ತೆ ಆಟೋಮೆಟಿಕ್ಕು. ಮತ್ತು ಅದನ್ನೇ ಡೌನ್ ಮಾಡಿದ್ರೆ ಮಿರರ್ ಓಪನ್ ಆಗುತ್ತೆ. ನೀವು ಲೆಫ್ಟ್ ಸೈಡು ಎಲ್ಲಂತ ನೋಡ್ತಾ ಇದ್ದೀರಾ, ರೈಟ್ ಸೈಡ್ ಆರ್ ಅಂತ ನೋಡ್ತಿದ್ದೀರಾ. ಸೊ ನಾಬ್ನ ರೈಟಿಗೆ ಟರ್ನ್ ಮಾಡಿದ್ರೆ ರೈಟ್ ಸೈಡ್ ರೇರ್ ವ್ಯೂ ಮಿರರು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅದನ್ನು ರೈಟಿಗೆ ಟರ್ನ್ ಮಾಡಿ ಜಾಸ್ಟಿಕ್ ಏನು ಯೂಸ್ ಮಾಡ್ತೀರಾ ಆ ಥರ ಮೇಲೆ ಕೆಳಗಡೆ ಅಪ್ಪು ಡೌನ್ ಮಾಡಿದ್ರೆ ಎಲೆಕ್ಟ್ರಿಕಲ್ಲಿ ಅಡ್ಜಸ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ನಾಬ್ ಜಾಸ್ಟಿಕ್ ಯೂಸ್ ಮಾಡ್ತಾ ಇರೋದು ನೋಡ್ತಿದ್ದೀರಾ. ಜೊತೆಲಿ ಮಿರರು ಅಡ್ಜಸ್ಟ್ ಆಯ್ತಿದೆ, ನೀವು ಅದು ಕೂಡ ನೋಡ್ಬೋದು. ಮತ್ತು ಸೆಂಟರ್ಗಿಟ್ಟರೆ ಯಾವುದೂ ವರ್ಕ್ ಆಗೋಲ್ಲ. ಮತ್ತು ಲೆಫ್ಟಿಗೆ ಟರ್ನ್ ಮಾಡಿ ಲೆಫ್ಟ್ ಜಾಸ್ಟಿಕ್ ಏನು ಆಪ್ರೇಟ್ ಮಾಡಿದ್ರೆ ಲೆಫ್ಟ್ ಸೈಡ್ ಮಿರರ್ ಎಲೆಕ್ಟ್ರಿಕಲ್ಲಿ ಅಡ್ಜಸ್ಟ್ ಆಗುತ್ತೆ. ನೀವು ನೋಡ್ಬೋದು. ಈಗ ಕೋ ಡ್ರೈವರ್ ಸೀಟಲ್ಲಿ ವ್ಯಾನಿಟಿ ಮಿರರ್ ಕೂಡ ಆ್ಯಡ್ ಆನ್ ಆಗಿದೆ. ನೀವು ನೋಡ್ಬೋದು ವ್ಯಾನಿಟಿ ಮಿರರ್ ಇದೆ, ಬಟ್ ಲೈಟಿಂಗ್ ಕೊಟ್ಟಿಲ್ಲ ಇದರಲ್ಲಿ, ಜಸ್ಟ್ ವ್ಯಾನಿಟಿ ಮಿರರ್ ಮಾತ್ರ ಇದೆ. ಫ್ರಂಟ್ ಬಾನೆಟ್ ಓಪನ್ ಮಾಡೋದು ಲಿವರ್ ಇದು. ಸ್ಟೇರಿಂಗ್ ಕೆಳಗಡೆ ಡೋರ್ ಹತ್ರ ಕಾರ್ನರಲ್ಲಿದೆ. ಕ್ಲಚ್ಚು, ಬ್ರೇಕು, ಆಕ್ಸಿಲರೇಟರ್ ಲಿವರ್ ಏನಿದೆ ಅದ್ರ ಹತ್ರ ಒಂದು ಡೆಡ್ ಪೆಡಲ್ ಕೂಡ ಇದೆ. ಸೊ ಇವೆಲ್ ಕ್ರೂಸ್ ಮಾಡ್ತಾ ಹೋಗ್ಬೇಕಾದ್ರೆ ಕಾಲು ಫ್ರೀಯಾಗಿ ಇಡಬೇಕು ಅಂದರೆ ಆ ಡೆಡ್ ಪೆಡಲ್ ಯೂಸ್ ಮಾಡ್ಬೋದು. ಕೀಯಲ್ಲಿ ಏನೇನು ಆಪ್ಷನ್ ಇದೆ ಅಂತ ನೋಡೋದಾದರೆ ಲಾಕ್ ಮಾಡೋ ಆಪ್ಷನ್ನು, ಅನ್ಲಾಕ್ ಮಾಡೋ ಆಪ್ಷನ್ನು. ಇದು ಹೆಡ್ಲೈಟ್ ಏನು ಶೋ ಆಗ್ತಿದೆ ತುಂಬ ಕಾರಲ್ಲಿಲ್ಲ, ಇದರಲ್ಲಿದೆ ಫಾಲೋ ಮಿ ಹೋಮ್ ಅಂತ. ಸೊ ಈ ಬಟನ್ನ ಒಂದು ಸಲ ಟ್ಯಾಪ್ ಮಾಡಿದ್ರೆ ಹೆಡ್ಲೈಟ್ ಆನ್ ಆಗುತ್ತೆ. ನೋಡಿ ಹೆಡ್ಲೈಟ್ ಆನ್ ಆಯಿತು. ಇಷ್ಟು ಸೆಕೆಂಡ್ ಅಂತ ಇರುತ್ತೆ, ಅದು ಸೆಟ್ಟಿಂಗಲ್ಲಿ ಸೆಟ್ಟು ಮಾಡ್ಬೋದು. ಇಲ್ಲ ಮತ್ತೆ ಆ ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಫಾಲೋ ಮಿ ಹೋಮ್ ಲ್ಯಾಂಪ್ ಪೆನ್ನಿಗೆ ಯೂಸ್ ಆಗುತ್ತೆ ಅಂತ ಹೇಳೋದಾದರೆ ನೈಟಲ್ಲಿ ಮನೆ ಹತ್ರ ಹೋಗಿ ಪಾರ್ಕ್ ಮಾಡಿರ್ತೀರ, ಲೈಟ್ ಆನ್ ಇಕ್ಕಿರಲ್ಲ. ಸೊ ಈ ಹೆಡ್ ಲ್ಯಾಂಪ್ ಆನ್ ಮಾಡಿ ನೀವು ಮನೆಗೆ ಹೋಗ್ಬೋದು, ಅದು ಆಟೋಮೆಟಿಕ್ ಆಫ್ ಆಗುತ್ತೆ. ಇಲ್ಲ ಕೀಯಲ್ಲೂ ಆಫ್ ಮಾಡ್ಬೋದು. ಇಲ್ಲ ಪಾರ್ಕಿಂಗಲ್ಲಿ ಎಲ್ಲೋ ನಿಲ್ಲಿಸಿರ್ತೀರ ನೈಟ್ ಟೈಮು, ನಿಮಗೆ ಗೊತ್ತಿರಲ್ಲ ಕಾರ್ ಎಲ್ಲಿದೆ ಅಂತ. ಇವಾಗ ಅನ್ಲಾಕ್ ಮಾಡಿದ್ರೆ ಮುಂಚೆ ಥರ ಸೌಂಡು ಆಪ್ಷನ್ ಯಾರೂ ಹಾಕ್ಸಿರಲ್ಲ. ಸೊ ಹೆಡ್ ಲ್ಯಾಂಪ್ ಆನ್ ಮಾಡಿದ್ರೆ ನಿಮಗೆ ಬೇಗನೆ ಐಡೆಂಟಿಫೈ ಆಗುತ್ತೆ. ಇದೊಂದು ಕೂಲ್ ಫೀಚರ್ ಆಗಿದೆ. ಜೊತೆಲಿ ಕೀ ಇದು ಓಪನ್ ಮಾಡೋಕ್ಕೆ ಇಲ್ಲೇನಿದೆ ಓಲ್ಡ್ ಸ್ಕೂಲ್ ಟೈಪು, ಇದನ್ನು ಪ್ರೆಸ್ ಮಾಡಿದ್ರೆ ಚಾಕು ಟೈಪ್ ಓಪನ್ ಆಗುತ್ತೆ ಕೀ ಯೂಸ್ ಮಾಡೋಕ್ಕೆ. ಸೊ ಕೀಯಲ್ಲಿ ಲಾಕ್ ಮಾಡಿದ್ರೆ ಮಿರರು ಕ್ಲೋಸ್ ಆಗುತ್ತೆ, ರೇರ್ ವ್ಯೂ ಮಿರರು, ಸೈಡ್ ಮಿರರು. ಮತ್ತೆ ಅನ್ಲಾಕ್ ಮಾಡಿದಾಗ ಓಪನ್ ಆಗುತ್ತೆ. ಇದು ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ಸೇಫ್ಟಿ ವೈಸು ಈಗ ಬೇಸಿಕ್ಕಿಂದ ಟಾಪ್ ವೇರಿಯಂಟ್ ತನಕ ಎಲ್ಲ ವೆಹಿಕಲ್ಗೂ ಸೇಮೇ ಮಾಡಿದ್ದಾರೆ.
2 ಏರ್ ಬ್ಯಾಗ್ ಬರುತ್ತೆ, 2 ಏರ್ ಬ್ಯಾಗು, ಆಮೇಲೆ ABS ಮತ್ತು ಕಾರ್ನರ್ ಸ್ಟೆಬಿಲಿಟಿ ಕಂಟ್ರೋಲು, ಈ ಥರ ಕಂಪ್ಲೀಟ್ ಬೇಸಿಕ್ ಏನೇನು ಬೇಕು ಎಲ್ಲದರಲ್ಲೂ ಮಿನಿಮಮ್ ಫೀಚರ್ಸು, ಮಿನಿಮಮ್ ಸೇಫ್ಟಿ ವೈಸು ಎಲ್ಲದಕ್ಕೂ ಸೇಮೇ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆ, ನೀವು ಇಲ್ಲಿ ನೋಡ್ಬೋದು. ಇದೇನೇ ರಿವರ್ಸ್ ಪಾರ್ಕಿಂಗ್ ಸೆನ್ಸರು 2 ಇದೆ ಈ ವೆಹಿಕಲಲ್ಲಿ. ಜೊತೆಯಲ್ಲಿ ರೇರ್ ಪ್ರೊಫೈಲು ನೀವು ನೋಡ್ತಿದ್ದೀರಾ. ಬ್ರೇಕ್ ಲೈಟು ಟ್ರೈ ಆ್ಯರೋಲ್ಲಿದೆ. ಇಂಡಿಕೇಟರು ಆರೆಂಜ್ ಕಲರ್ ಬಲ್ಪಲ್ಲೇ ಇದೆ, ಓಲ್ಡ್ ಸ್ಕೂಲ್ ಟೈಪ್ ಇದೆ, ಯಾವುದೇ ರೀತಿ LED ಜೊತೆಲಿ ರಿವರ್ಸ್ ಪಾರ್ಕಿಂಗ್ ಲೈಟು ಕೂಡ ಬಲ್ಬಲ್ಲೇ ಇದೆ, LED ಬ್ರೇಕ್ ಲೈಟ್ ಮಾತ್ರ LED ಇಲ್ಲೇನು ನೋಡ್ತಿದ್ದೀರಾ, ಇದು ರೆಡ್ ಕಲರಲ್ಲಿ, ಇದು LED ಇದೆ. ಸೊ ರೇರ್ ಪ್ರೊಫೈಲಲ್ಲಿ ಇದೊಂದು ಸಿಗ್ನೇಚರ್ ಡಿಸೈನ್ ಅಂತಲೇ ಹೇಳ್ಬೋದು. ಇದೇನು ನೋಡ್ತಿದ್ದೀರಾ ಈ ಪೋರ್ಷನ್ನು, ಸೊ ನೆಕ್ಸನ್ದು ಸಿಗ್ನೇಚರ್ ಡಿಸೈನು ಟ್ರೈ ಆ್ಯರೋಲ್ಲಿದೆ. ಸೊ ನೀವು ರೇರ್ ಪ್ರೊಫೈಲಿಂದ ನೋಡ್ಬೇಕಾದ್ರೆ ಇದು ನೆಕ್ಸಾನ್ ಅಂತಲೇ ಐಡೆಂಟಿಫೈ ಮಾಡ್ಬೋದು ಈಸಿಯಾಗಿ. ಡ್ರೈವಿಂಗಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೋದು. 1 ಅಂತ ಇದೆಯಲ್ಲ, ಅದು ಗೇರ್ ಇಂಡಿಕೇಷನು. ಕ್ಲಚ್ ಅಪ್ಲೈ ಮಾಡಿದ್ರೆ ಗೇರ್ ಇಂಡಿಕೇಷನ್ ಆಗೋಲ್ಲ. ಸೊ ಕ್ಲಚ್ ರಿಲೀಸ್ ಮಾಡಿದಾಗಲೇ ಗೇರ್ ಇಂಡಿಕೇಷನ್ ತೋರಿಸೋದು ಯಾವ ಗೇರಲ್ಲಿದ್ದೀವಿ ಅಂತ. ಸೊ ಇವಾಗ ಸೆಕೆಂಡ್ ಗೇರ್ ಬಂತು. ಇದರಲ್ಲಿ ಗೇರ್ ಶಿಫ್ಟ್ ಅಡ್ವೈಸ್ ಕೂಡ ಬರುತ್ತೆ, ನೀವು ನೋಡ್ಬೋದು. ಇವಾಗ ನೋಡಿ ಫಸ್ಟ್ ಗೇರ್ಗೆ ಹಾಕ್ತೆ 1 ಅಂತ ಬಂತು, ಆ್ಯರೋ ಮಾರ್ಕ್ ಥರ ಬರುತ್ತೆ ನೋಡಿ 1 ಪಕ್ಕ ಮೇಲೆ. ಸೊ ಶಿಫ್ಟ್ ಮಾಡಿ ಅಂತ, ಅದು ಅಪ್ ಗೇರ್ ಮಾಡಿ ಅಂತ. ಸೊ ಸೆಕೆಂಡ್ ಗೇರ್ ಹಾಕ್ತೆ, ಮತ್ತು ತರ್ಡ್ ಗೇರಲ್ಲಿ ಹೋಗ್ತಾ ಇರ್ತೀನಿ, ಡೌನ್ ಶಿಫ್ಟ್ ಮಾಡಿ ಅಂತ ಬರುತ್ತೆ. ಸ್ಲೋ ಆಗ್ತಿದ್ದಂಗೆ ನೋಡಿ ಇಂಡಿಕೇಶನ್, ಅಲ್ಲಿ ಡೌನ್ ಸೈಡ್ ಆ್ಯರೋ ಮಾರ್ಕ್ ಬರ್ತಿದೆ. ಸೊ ಗೇರ್ ಡೌನ್ ಮಾಡಿ ಅಂತ. ಇದು ಸ್ಟೇರಿಂಗು ಎಲೆಕ್ಟ್ರಿಕ್ ಪವರ್ ಸ್ಟೇರಿಂಗು. ಮುಂಚೆಲ್ಲ ನಿಮಗೆ ಮಾಮೂಲಿ ಪವರ್ ಸ್ಟೇರಿಂಗ್ ಬರ್ತಿತ್ತು. ಸೊ ಟರ್ನ್ ಆದಮೇಲೆ ಸ್ಟಡಿ ಪೊಸಿಷನ್ 90% ಬರ್ತಿತ್ತು ಮಾಮೂಲಿ ಪವರ್ ಸ್ಟೇರಿಂಗಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಟರ್ನ್ ಮಾಡ್ತೀನಿ, ಮಿನಿಮಮ್ 95% ನಿಮಗೆ ಸ್ಟಡಿ ಪೊಸಿಷನ್ನು ಬರುತ್ತೆ ಸ್ಟೇರಿಂಗ್ ಆಟೋಮೆಟಿಕ್ಕಾಗಿ. ಡೋರ್ ಓಪನಿಂಗು ಆಲ್ಮೋಸ್ಟ್ 90 ಡಿಗ್ರಿ ತನಕ ಓಪನ್ ಆಗುತ್ತೆ. ಇದು 3 ಸ್ಟೆಪ್ಪಲ್ಲಿ ಓಪನ್ ಆಗುತ್ತೆ. ಓಪನ್ ಮಾಡೋದು ಹಿಂಗೆ ಓಪನ್ ಮಾಡಿದೆ, 1 ಸ್ಟೆಪ್ಪು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಹಿಂದೆ ಮುಂದೆ ಆಗಲ್ಲ, ಇಲ್ಲಿ ಲಾಕ್ ಆಗಿದೆ ನೋಡಿ. ಸೊ ಇನ್ನು ಸ್ವಲ್ಪ ಪುಷ್ ಮಾಡ್ತೀನಿ, ಸೆಕೆಂಡ್ ಸ್ಟೆಪ್ಪು ಲಾಕ್ ಆಯಿತು. ಹಿಂದೆ ಮುಂದೆ ಅಲ್ಲಾಡಿಸ್ಬೋದು, ಬಟ್ ಬಂದ್ಬಿಡಲ್ಲ. ಇನ್ನೊಂದು ಬಂದು ಲಾಸ್ಟ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು, ಅಲ್ಲಿಗೆ ಲಾಕ್ ಆಗುತ್ತೆ. ಸೊ ನೀವು ಏನಾದ್ರು ಲಗೇಜ್ ಇಲ್ಲ ವಯಸ್ಸಾದವರು ಇಳಿಬೇಕು ಅಂದರೆ ಫುಲ್ ಓಪನ್ ಮಾಡಿ ಬಿಟ್ರೆ ಅದು ಡೋರ್ ಬರಲ್ಲ, ಯೂಸ್ ಆಗುತ್ತೆ. ಒಂದೊಂದು ಡೋರು ಆಟೋಮೆಟಿಕ್ಕಾಗಿ ಬಂದ್ಬಿಡತ್ತೆ. ಹಿಂಗೆ ಆ ಥರ ಆಗಲ್ಲ, ನಾವು ನಿಲ್ಲಿಸ್ಬೋದು, ಎಷ್ಟು ಬೇಕಷ್ಟು ನಿಲ್ಲಿಸ್ಬೋದು 3 ಸ್ಟೆಪ್ಪಲ್ಲಿ. ಸೊ ನೀವೇನಾದರೂ ಟಾಟಾ ನೆಕ್ಸನ್ ಬೈ ಮಾಡೋ ಪ್ಲ್ಯಾನ್ ಇದ್ದರೆ ಯಾವುದೇ ಯೋಚನೆ ಇಲ್ಲದೇ ಬೈ ಮಾಡ್ಬೋದು. ತುಂಬ ವರ್ತ್ ಆಗಿದೆ ವೆಹಿಕಲ್ಲು. ಸೊ ನಾನಿವತ್ತು ಟಾಟಾ ನೆಕ್ಸನ್ XMS ಪೆಟ್ರೋಲ್ ವೇರಿಯಂಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಮೋಟೋ ಡ್ರೀಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ನಿಮ್ಮ ಮೈಸೂರು ಹುಡುಗ ಕಿರಣ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.